ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಲಕ್ಷ್ಮೀ ಪೂಜೆ ಪ್ರಸಾದ ಮಾಡಿಸ್ತೀನಿ, ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದೀನಿ. ಫಸ್ಟ್ ಒಂದು ಅರ್ಧ ಗಿಣ್ಣೆ ಅಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕಿ ಅದಕ್ಕೆ ಅರ್ಧ ಲೀಟ್ರ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕಿ ತಿನ್ನಿಸ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬೇಯಕ್ಕೆ ಬಿಡಬೇಕು. ಇದು ಹಾಲು ಅನ್ನ ಅಂತಾರೆ, ತುಂಬ ಚೆನ್ನಾಗಿರುತ್ತೆ. ದೇವರ ಪ್ರಸಾದಕ್ಕೆ ಇದು ಮಾಡೋದು. ಅದಕ್ಕೆ ನಾನು ಒಂದು 5 ಲವಂಗ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 3 ಏಲಕ್ಕಿ ಹಾಕ್ತಾ ಇದ್ದೀನಿ. ನಾನು ಏಲಕ್ಕಿ 2 ಹಂಗೆ ಹಾಕ್ತಾ ಇದ್ದೀನಿ, ಒಂದು ಮಾತ್ರ ಕಟ್ ಮಾಡಿ ಹಾಕ್ತೀನಿ. ಹಾಲು ಅನ್ನ ದೇವ್ರಿಗೆ, ಯಾವುದೇ ದೇವ್ರಿಗೆ ಆದರೂ ಫಸ್ಟ್ ಪ್ರಸಾದ ಇಕ್ಕದು ಮಾತ್ರ ಹಾಲು ಅನ್ನನೇ ಇಕ್ತಾರೆ. ಸ್ವಲ್ಪ ಬೆಂದಿದೆ ಇಲ್ಲ ಅಂತ ಒಂದ್ಸತಿ ಚೆನ್ನಾಗಿ ನೋಡಬೇಕು. ಬೆಂದ ತಕ್ಷಣ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅಷ್ಟೇ ಹಾಲು ಅನ್ನ ರೆಡಿ ಆಗುತ್ತೆ. ಇದು ಸ್ವಲ್ಪ ಹಳೆಕಾಲ ಪದ್ಧತಿ ಆದ್ರೂ ಚೆನ್ನಾಗಿರುತ್ತೆ. ಇವಾಗ ಬಂದಿರೋ ಪಾಯಸಕ್ಕಾದ್ರೂ ಇದು ಫಸ್ಟ್ ಭತ್ತ ಎಲ್ಲ ಬೆಳೆದ್ರೆ ಇದೇ ತರ ನಮ್ ಕಡೆ ಮಾಡ್ತಾರೆ. ಬರೀ ಹಾಲು ಅನ್ನ ಅಂತ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇದು ಮಾಡಿ ಫಸ್ಟ್ ದೇವ್ರಿಗೆ ಪೂಜೆ ಇಕ್ತಾರೆ. ಲಕ್ಷ್ಮೀ ಪೂಜೆಗೆ ಫಸ್ಟಿಗೆ ಇದೇ ಇಕ್ಕದು ನಮ್ ಕಡೆ, ಹಾಲು ಅನ್ನ. ಈ ಲವಂಗ ಹಾಕಿದೀವಲ್ಲ, ಸ್ಮೆಲ್ ಚೆನ್ನಾಗ್ ಬರುತ್ತೆ. ಆ ಲವಂಗ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಇದು ಹಾಲು ಅನ್ನ 2 ಆಗಿದೆ ಅಂತ. ಗಟ್ಟಿಯಾಗಿ ಚೆನ್ನಾಗಿದೆ. ಆ ತರ ಇದ್ರೆ ಹಾಲು ಅನ್ನ ಆಗಿದೆ ಅಂತ ಲೆಕ್ಕ. ನಾನು ಇದಕ್ಕೆ ನೀರು ಸ್ವಲ್ಪನೂ ಹಾಕಿಲ್ಲ. ಆಮೇಲೆ ಚಿತ್ರಾನ್ನ ಮಾಡ್ಕೊಳಕ್ ರೆಡಿ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕಿ ಅಕ್ಕಿ ಚೆನ್ನಾಗಿ ತೊಳ್ಕೊಬೇಕು. ಒಂದು 2-3 ಸತಿ ತೊಳ್ಕೊಂಡು ಆಮೇಲೆ ನಾವು ಅಕ್ಕಿ ಯಾವ ಗ್ಲಾಸಲ್ಲಿ ತಗೊಂಡಿದ್ವು ಅದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಅವಾಗ ಅನ್ನ ಚೆನ್ನಾಗಾಗುತ್ತೆ, ಪುಡಿ ಆಗುತ್ತೆ ಅಂತ ಅಷ್ಟೇ. ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ನಾನು ಇದು 2 ವಿಜಿಲ್ ಬಿಡ್ತೀನಿ ಅಷ್ಟೇ. 2 ವಿಜಿಲ್ ಬಿಟ್ಟು ಸ್ವಲ್ಪ ಹೊತ್ತು ಗ್ಯಾಸ್ ಎತ್ತಿದಿರ ಹಂಗೆ ಬಿಟ್ರೆ ಸಾಕು ಅಷ್ಟೇ. ಸೈಡ್ ಇಕ್ಕಿ ಚಿತ್ರಾನ್ನಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಬಿಟ್ಟು 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಬಿಟ್ಟು ಆಯಿಲ್ಗೆ ಸ್ವಲ್ಪ ಸಾಸಿವೆ ಕಾಳು, ಆಮೇಲೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಹಂಗೆ ಹುರ್ಕೋಬೇಕು. ಕಡಲೆ ಬೀಜ ಫಸ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಗೋಡಂಬಿ, ಅದನ್ನು ಸ್ವಲ್ಪ ಚೆನ್ನಾಗಿ ಹಂಗೆ ಹುರ್ಕೋಬೇಕು. ಸ್ವಲ್ಪ ಕಡಲೆ ಬೀಜ ಗೋಲ್ಡ್ ಕಲರ್ ಬರಬೇಕು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ದೇವರ ಪ್ರಸಾದಕ್ಕೆ ಇಕ್ಕೋದಕ್ಕೆ ಅವತ್ತು ಈರುಳ್ಳಿ ಹಾಕಬಾರ್ದು, ಅದಕ್ಕೆ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ ಆಯ್ದಂಗೆ. ನಿಂಬೆಹಣ್ಣು ಅನ್ನಕ್ಕೆ ಹಾಕಿ ಕಲಿಸ್ಕೊಂಡ್ಬಿಡೋಣ. ನಿಂಬೆಹಣ್ಣು ಚಿತ್ರಾನ್ನ ಅಲ್ಲ, ಯಾವತ್ತೇ ಆದ್ರೂ ನಿಂಬೆಹಣ್ಣು ಚಿತ್ರಾನ್ನ ಗೊಜ್ಜಲ್ಲಿ ಹಿಂಡಬಾರ್ದು, ಸೈಡಲ್ಲೇ ಕಲಿಸಿದ್ರೆ ಅದು ಟೇಸ್ಟ್ ಇರುತ್ತೆ. ಆಮೇಲೆ ಅನ್ನ ಎಲ್ಲ ಪುಡಿ ಮಾಡ್ಕೊಂಡ್ಬಿಡೋಣ. ಬಿಸಿ ಇರುತ್ತಲ್ಲ, ತಣ್ಣಗಾದ್ರೆ ಪುಡಿ ಆಗುತ್ತೆ, ಅವಾಗ ಕಲಸಕ್ಕೆ ಚೆನ್ನಾಗಿರುತ್ತೆ. ಚಿತ್ರಾನ್ನ ಕೈಯಲ್ಲಿ ಕಲಸಿದ್ರೇನೆ ಚೆನ್ನಾಗಿರುತ್ತೆ, ಸೌಟಲ್ಲಿ ಕಲಸಬಾರ್ದು. ನೋಡಿ ಎಲ್ಲ ಪುಡಿ ಆಗಿದೆ. 1-2 ನಿಮಿಷ ಬಿಟ್ಟಿದ್ರೆ ತಣ್ಣಗಾಗಿ ಅದ್ರ ಮೇಲೆ ಚಿತ್ರಾನ್ನ ಗೊಜ್ಜೆಲ್ಲ ಹಾಕ್ಕೊಬಿಟ್ಟು ನೀಟಾಗಿ ಕಲಸಿ ಲಾಸ್ಟಲ್ಲಿ 1 ನಿಂಬೆಹಣ್ಣು ರಸ ಹಿಂಡಿದ್ರೆ ಚಿತ್ರಾನ್ನ ಗೊಜ್ಜು ಆಗ್ದಂಗೆ ಲೆಕ್ಕ ಅಷ್ಟು. ನೋಡ್ದ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಉಪ್ಪೇನಾದ್ರೂ ಕಮ್ಮಿ ಇದ್ರೆ ಸರಿ ಮಾಡ್ಕೊಳ್ಳಿ. ಖಾರ ಒಂದೇ ಸತಿನೇ ಹಾಕೋಬೇಕು ಚಿತ್ರಾನ್ನಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ದೇವರ ಪೂಜೆಗೆ ಕಂಪಲ್ಸರಿ ನಾವು ಚಿತ್ರಾನ್ನ ಪಾಯಸ ಇಟ್ಬೇಕು. ಆಮೇಲೆ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ನಾನು. ಫಸ್ಟಲ್ಲೇ ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಚೆನ್ನಾಗಿರುತ್ತೆ. ವೈಟನ್ನಾಗಿ ನಿಂಬೆಹಣ್ಣು ಇಟ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಿಂಡ್ಕೊಂಡ್ರೆ ಕರಿವೇಪಾಕು ಸೊಪ್ಪಿಗೆ ಎಲ್ಲದಕ್ಕೂ ಚೆನ್ನಾಗಿ ನಿಂಬೆಹಣ್ಣು ಅಂಟಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಪೂರ್ತಿ ಹಿಂಡ್ಕೊಂಡು ಆಮೇಲೆ ಇನ್ನೊಂದ್ಸತಿ ನೀಟಾಗಿ ಕಲಸಿದ್ರೆ ಚಿತ್ರಾನ್ನ ರೆಡಿ ಆದಂಗೆ ಅಷ್ಟೇ. ಆಮೇಲೆ ನಾವು ಮೊಸರನ್ನೆಗೆ ಏನೇನು ಬೇಕೋ ರೆಡಿ ಮಾಡ್ಕೋಬೇಕು ಅಷ್ಟೇ. ನೋಡಿ ಚಿತ್ರಾನ್ನ ರೆಡಿ ಆಯ್ತಲ್ಲ. ನಾನು ಈ ಚಿತ್ರಾನ್ನ ಮಾಡಿರೋ ಅನ್ನದಲ್ಲೇ ಸ್ವಲ್ಪ ಮೊಸರನ್ನಕ್ಕೇನು ತೆಗೆದಿದ್ದೀನಿ. ಅದೇ ಅನ್ನ ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಪುಡಿ ಮಾಡಿದ್ರೆ ಕೈಯಲ್ಲಿ ಪುಡಿ ಆಗುತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ಮೊಸರು ನಾನು
ಅದ್ರ ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣು ಬಿಡಿಸಿದ್ದೀನಿ, ಬೀಜ ಹಾಕಿ ಕಲಿಸ್ತೀನಿ ಅಷ್ಟೇ. ಮೊಸರನ್ನ ರೆಡಿ ಆಗುತ್ತೆ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡ್ದ ಮೊಸರು ಅನ್ನ ಚೆನ್ನಾಗಿದೆ, ನೋಡೋಕ್ಕೂ ಕಲರ್ಫುಲ್ ಆಗಿದೆ. ಮೊಸರನ್ನ ತುಂಬ ಟೇಸ್ಟ್ ಇರುತ್ತೆ. ದಾಳಿಂಬೆ ಬೀಜ ಹಾಕಿದ್ರೆ ಮೊಸರನ್ನ ಟೇಸ್ಟೇ ಚೇಂಜ್ ಆಗಿರುತ್ತೆ. ನೋಡಿ, 3 ಪ್ರಸಾದ ಚೆನ್ನಾಗಿದೆ. ಬಾಯ್.